how to love. ಕನ್ನಡ ನಾವು ಕನ್ನಡ ಬರುತ್ತೆ. ಈ ಹಾಡು ಡಿಫ್ರೆಂಟ್ ವೇವ್ಸ್ ಸೇಮ್ ಓಷನ್. ಅಟ್ ದಿ ಎಂಡ್ ಆಫ್ ದ ಡೇ ವಿ ಟ್ರೈ ಟು ಸೆಲ್ ಆರ್ಟ್. ಇದು ಸಿನಿಮಾಲೇ ಆಕ್ಚುಲಿ ಸಿನಿಮಾದ ಲವ್ ಸಾಂಗ್ ಇದು. OTT is entertainment everywhere. Exactly. ಎನಿ ಫಿಲ್ಮ್ ಮೇಕರ್ ಇವಾಗ ನಿಮ್ಮ ಹತ್ರನೂ ಒಂದು ಫಿಲ್ಮ್ ಇದ್ರೆ ನಮ್ಮ ಹತ್ರ ಬನ್ನಿ, ನೀವು ಹೇಳಿ, ನಾವು ಮರ್ಚೆಂಡೈಸು ಮಾಡ್ತೀವಿ. ಇವಾಗ ಒಂದು ಮೂವಿ ಥಿಯೇಟರ್ ಹೋದ್ರೆ ಬರೀ ಮೂವಿ ಪಾಪ್ಕಾರ್ನ್. ಐ ಡಿಸ್ಅಗ್ರಿ. Behind every successful person is a supporting partner. According to me, love is freedom. ನಿಮ್ಗೆ ಏನ್ ಬೇಕು ಅದು ತೋರಿಸ್ತಾ ಇದೀವಿ. ನೇಮ್ ಅದೇ ಹೇಳುತ್ತೆ, ಟೈಟಲ್ ಹೇಳುತ್ತೆ, ನಿಮ್ಗೆ ಏನ್ ಬೇಕು ಅದು ಕೇಳುತ್ತೆ ಫಸ್ಟ್. It talks about everyone's desires. ನನಗೂ ಬ್ಯಾಕ್ ಎಂಡ್ ಕೆಲಸ ಮಾಡಕ್ಕೆ ಇಷ್ಟ. ಸೊ ನನ್ನ ಗ್ರಾಜುಯೇಷನ್ ಕೂಡ ನಾನು ವಿಜುವಲ್ ಕಮ್ಯುನಿಕೇಶನ್ ಅಲ್ಲೇ ಮಾಡಿದ್ದೀನಿ. ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಮತ್ತೆ ಪ್ರೊಡಕ್ಷನ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಫೀಲ್ಡ್ ಎಡಿಟಿಂಗ್ ಕಿಟ್ ನಾವು ಮಾಡಿದೀವಿ. ಡಿಸೈನ್ ಅಂದ್ರೆ ಇವಾಗ ಶೂಟಿಂಗ್ ಅಲ್ಲಿ ಏನಾಗುತ್ತೆ, ನಾವು ಡೈರೆಕ್ಟ್ ಆಗಿ ಅಲ್ಲಿ ಶಾರ್ಟ್ ತಗೊಂಡು ಸ್ಟ್ರೇಟ್ ಆನ್ ದ ಟೇಬಲ್, ಒಂದು 7 people ಕಾಸ್ಟ್ ಅಲ್ಲಿ ಇದ್ದಾರೆ. ಅಂಡ್ ನಮ್ಮ ಹೆಡ್ಫೋನ್ಸ್ ಅಲ್ಲಿ ಏನಂದ್ರೆ ಒಂದೇ ಟೈಮಲ್ಲಿ ಆಸ್ ಯು ಆರ್ ವಾಚಿಂಗ್ ಅ ಮೂವಿ, ಇವಾಗ ಅದೇ ಒಂದು ಟೆಕ್ನಾಲಜಿ ಹಿಂಗಿದೆ. ಇವಾಗ ನಾವು ಒಂದು ಇಂಗ್ಲಿಷ್ ಮೂವಿ ಹಾಕಿದ್ರೆ ನೀವು ಕೂತ್ಕೊಂಡು ಒಂದು ಅದೇ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಕೇಳ್ಬೋದು ಅದೇ ಮೂವಿ, ಇವ್ರು ಕೂತ್ಕೊಂಡು ಅದೇ ಮೂವಿ ಕನ್ನಡದಲ್ಲೂ ಕೇಳ್ಬೋದು. ಆ ಟೆಕ್ನಾಲಜಿಲಿ ಸೇಮ್ ರಿಯಲ್ ಟೈಮ್ ನಾವು ಮಾಡ್ಬೋದು. 3 ಚಾನೆಲ್ಸ್ 3 ಲ್ಯಾಂಗ್ವೇಜಸ್ ಅಟ್ ದ ಸೇಮ್ ಟೈಮ್ ಹೋಗ್ಬೋದು ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ. ಆ ಹೆಡ್ಫೋನ್ಸ್ಗೆ ಡಿಸೈನ್ ಮಾಡಿದ್ದೀವಿ. ಹೀಗೆ ನಾವು ಎಂಟೈರ್ ಮೂವಿಯಲ್ಲಿ ಒನ್ ಮೂವಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಎವ್ರಿವನ್ ವಾಂಟ್ಸ್ ದಿಸ್ ಮೂವಿ ಲಾಂಚ್ ಡೇಟ್ March 31st, 2026. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ದೇ ಕ್ಯಾನ್ ಸ್ಕ್ಯಾನ್ ದಿಸ್ QR ಕೋಡ್. ನಮ್ಮ ವೆಬ್ಸೈಟು ಇದೆ radicalconcepts.com and ಫಿಲ್ಮ್ ಫ್ರೀವೇ ಅಲ್ಲೂ ನಮ್ಮ ಪೇಜ್ ಇದೆ. ಈ ಒಂದು ಹಾಡಿನಲ್ಲಿ 5 ಲ್ಯಾಂಗ್ವೇಜಸ್ ಅನ್ನು ಕೂಡ ನಾವು ಒಂದೇ ಹಾಡಿನಲ್ಲಿ ಕೇಳಬಹುದು. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ಸೇರಿರುವಂತದ್ದು ಎವ್ರಿವನ್ ವಾಂಟ್ಸ್ ದಿಸ್ ಸಿನಿಮಾದ ಡಿಫರೆಂಟ್ ವೇವ್ಸ್ ಸೇಮ್ ಓಷನ್ ಸಾಂಗ್ ರಿಲೀಸ್ ಹಾಗೇನೆ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ಒಂದು ಹಾಡನ್ನ ರಿಲೀಸ್ ಮಾಡೋದಕ್ಕಿಂತ ಮೊದಲು ಈ ಒಂದು ಸಿನಿಮಾದ ತಾರಾಗಣದ ಬಗ್ಗೆ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಬಗ್ಗೆ ಆಗಿರ್ಬೋದು ಒಂದಷ್ಟು ಕಿರು ಪರಿಚಯ ಮಾಡ್ಕೊಡ್ತೀನಿ. ಎವ್ರಿವನ್ ವಾಂಟ್ ದಿಸ್ ಸಿನಿಮಾಗೆ ನಿಹೇಶ್ ಪೋಲ್ ಅವರು ರಾಡಿಕಲ್ ಕಾನ್ಸೆಪ್ಟ್ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡೋದ್ರ ಜೊತೆಗೆ ಆಕ್ಷನ್ ಕಟ್ ಹೇಳಿ ಹಾಗೇನೆ ಮ್ಯೂಸಿಕ್ ಡೈರೆಕ್ಷನ್ ಅನ್ನು ಕೂಡ ಕಂಪೋಸ್ ಮಾಡಿದ್ದಾರೆ. ಅಂಡ್ ಹಾಗೆ ಈ ಸಿನಿಮಾಗೆ ಕತೆ ಬರೆದು ಕ್ರಿಯೇಟ್ ಹೆಡ್ ಆಗಿ ಅಷ್ಟೇ ಅಲ್ಲದೆ ನಟನೆಯಲ್ಲೂ ಕೂಡ ಅಕ್ಷರಾ ಸುರೇಶ್ ಅವರು ಚಾಪು ಮೂಡಿಸಿದ್ದಾರೆ. DOP ಸಾಗರ್ ಮೂರ್ತಿ ಅವರ ಛಾಯಾಗ್ರಹಣ ಈ ಒಂದು ಸಿನಿಮಾಗಿದೆ. ಅಂಡ್ ಹಾಗೇನೆ ವಿಷನ್ ಡೈರೆಕ್ಟರ್ ಅಂಡ್ ಹಾರ್ಟ್ ಡೈರೆಕ್ಟ್ ಆಗಿ ದೀಪಿಕಾ ಮಾಚ್ಮಾಂಡ ಅವರು ಕೆಲಸ ಮಾಡಿದ್ದಾರೆ. ಇದಿಷ್ಟು ತಾರಾಗಣ ಹಾಗೇನೆ ಟೆಕ್ನಿಷಿಯನ್ಸ್ ನ ಒಂದಷ್ಟು ಕಿರು ಪರಿಚಯ. ಹಾಗೇನೆ ಇವತ್ತು ರಿಲೀಸ್ ಆಗ್ತಾ ಇರುವಂತಹ ಈ ಒಂದು ಸಾಂಗ್ ಏನಿದೆ ಡಿಫರೆಂಟ್ ವೇವ್ಸ್ ಸೇಮ್ ಓಷನ್, ಈ ಒಂದು ಹಾಡಿನ ವಿಶೇಷತೆ ಏನು ಅಂತಂದ್ರೆ ಈ ಒಂದು ಹಾಡು 5 ಭಾಷೆಗಳಲ್ಲಿ ಮೂಡಿ ಬಂದಿದೆ. ಅಂದ್ರೆ ಕಾಮನ್ ಆಗಿ ಏನಂತಂದ್ರೆ 5 ಭಾಷೆಗಳಂದ ತಕ್ಷಣ ನಾವು ಪ್ಯಾನ್ ಇಂಡಿಯಾ ಅಂತ ಅನ್ಕೊಂತೀವಿ. ಆದ್ರೆ ಈ ಒಂದು ಹಾಡಿನಲ್ಲಿ 5 ಲ್ಯಾಂಗ್ವೇಜಸ್ ಅನ್ನು ಕೂಡ ನಾವು ಒಂದೇ ಹಾಡಿನಲ್ಲಿ ಕೇಳಬಹುದು. ಈಗ ಅಕ್ಷರಾ ಸುರೇಶ್ ಅವರು ಹಾಗೇನೆ ನಮ್ಮ ನಿಹೇಶ್ ಪೋಲ್ ಅವರು ವೇದಿಕೆ ಮೇಲೆ ಬಂದು ಈ ಒಂದು ಸಾಂಗ್ ನ ಲಾಂಚ್ ಮಾಡಿದ್ರೆ ಎಲ್ರಿಗೂ ಕೂಡ ಈಸಿ ಆಗುತ್ತೆ. ಕಂಗ್ರಾಚುಲೇಷನ್ಸ್ ಮೊದಲಿಗೆ ಈ ಒಂದು ಸಿನಿಮಾದ ಈ ಒಂದು ಹಾಡು ರಿಲೀಸ್ಗೂ ಹಾಗೇನೆ ಅದ್ರ ಜೊತೆಗೆ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಎರಡಕ್ಕೂ ಕೂಡ ಸಾಂಗ್ ಲಾಂಚ್. ಎಲ್ಲರಿಗೂ ಧನ್ಯವಾದಗಳು ಇವತ್ತು ಬಂದಿದ್ದಕ್ಕೆ ನಮ್ಮ ಪ್ರೋಗ್ರಾಮ್ಗೆ. ಎವ್ರಿವನ್ ವಾಂಟ್ಸ್ ದಿಸ್ ಒಂದು ಕ್ರಾಸ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಹಾಗೂ ಮಾಡ್ತಾ ಇದೀವಿ. ಇವತ್ತು ನಾವು ಎವ್ರಿವನ್ ವಾಂಟ್ಸ್ ದಿಸ್ ಜೊತೆ ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಹೇಗೆ ಅದ್ರ ಬಗ್ಗೆನೂ ಮಾತಾಡ್ತಾ ಇದೀವಿ. ಆ್ಯಂಡ್ ಈ ಹಾಡು ಡಿಫ್ರೆಂಟ್ ವೇವ್ಸ್ ಸೇಮ್ ಓಷನ್. ಮಂಜು ಸರ್ ಹೇಳಿದ ಒನ್ ಸಾಂಗ್ 5 ಲ್ಯಾಂಗ್ವೇಜಸ್. ಇದರಲ್ಲಿ ನಾವು ಇಂಡಿಯಾನ ಯುನೈಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೆವು. ಇದರಿಂದ ನಾನು ಇವಾಗ ನಿಹೇಶ್ಗೆ ಮೈಕ್ ಕೊಡ್ತೀನಿ. ಅವ್ರು ಹೇಳ್ತಾರೆ, ಅವ್ರು ನಿಮಗೆ ಕ್ವೆಶನ್ಸ್ ಕೇಳ್ತಾರೆ ಇವತ್ತು. ನೀವು ಎಷ್ಟೊಂದು ಸಿನಿಮಾ ಇಲ್ಲಿ ಲಾಂಚ್ ಆಗಿದೆ. ನಾವು ಇದು ಸಾಂಗ್ ಮಾಡಕ್ ಮುಂಚೆ ನಾವು ಏನೋ ಒಂದು ಯೋಚನೆ ಮಾಡಿದ್ವಿ. ಲಾಸ್ಟ್ ಟೈಮ್ ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ, ಅದು ರಾಂಗ್ ವರ್ಡ್ಸ್ ಸಾಂಗ್ಗೆ. ಆವಾಗ ಇಲ್ಲಿ ಸೀನಿಯರ್ ಜರ್ನಲಿಸ್ಟ್ ಇದ್ರು, ಅವ್ರು ಕ್ವೆಶನ್ಸ್ ಕೇಳಿದ್ರು. ಅದರ ಇನ್ಸ್ಪೈರ್ ಆಗಿ ನಾವು ಇದು ಸಾಂಗ್ನ ಡಿಸೈನ್ ಮಾಡಿದ್ವಿ. ಎಷ್ಟೊಂದು ಸಿನಿಮಾ ನೀವು ಇಲ್ಲಿ ನೋಡಿದ್ದೀರಾ, ಎಷ್ಟೊಂದು ಲವ್ ಸಾಂಗ್ಸ್ ನೋಡಿದ್ದೀರಾ. ಫಸ್ಟ್ ಕ್ವೆಶನ್ ಏನು ಕೇಳ್ತಾರೆ ಅಂದರೆ ಇದನ್ನ ಏನು ಬೇರೆ ಮಾಡಿದ್ಯಪ್ಪ, ಫಸ್ಟ್ ಕ್ವೆಶನ್. ಆ ಕ್ವೆಶನ್ ಆನ್ಸರ್ ಮಾಡೋಕ್ಕೆ ನಾವು ಇದು 5 ಲ್ಯಾಂಗ್ವೇಜಸ್ ಅಲ್ಲಿ ಮಾಡಿದ್ವಿ. ಆ್ಯಂಡ್ ವಿ ಆಸ್ಕ್ಡ್ ಕ್ವೆಶನ್ಸ್ ಆನ್ ವಾಟ್ ಇಸ್ ಲವ್. ಕ್ವಿಕ್ಲಿ ಐ ಆಮ್ ಗೋಯಿಂಗ್ ಟು ಇಂಟರಾಕ್ಟ್ ವಿತ್ ದಿ ಆಡಿಯನ್ಸ್ ಅ ಲಿಟಲ್ ಬಿಟ್. ನಾವು ಕೇಳೋಣ ನಿಮ್ಮ ಪ್ರಕಾರ ಏನಿದು, ವಾಟ್ ಇಸ್ ಲವ್, ಆ್ಯಂಡ್ ವಿಲ್ ಆಸ್ಕ್ ಯು ಸಮ್ ಸಿಂಪಲ್ ಕ್ವೆಶನ್ಸ್. ಓಕೆ, ಲೆಟ್ಸ್ ಗಿವ್ ಕ್ವಿಕ್ ರೌಂಡ್. ಸರ್, ವಾಟ್ ಇಸ್ ಲವ್, ಸರ್? ಎನಿಬಡಿ ಹಿಯರ್? What is love according to you?
ಫಸ್ಟ್ ಸಾಂಗ್ ನೋಡ್ಕೊಂಡ್ ಬರೋಣ, ಅದಾದ ನಂತರ ಇಂಟ್ರಾಕ್ಷನ್ಸ್ ಇಟ್ಕೊಳ್ಳೋಣ. ಬಿಕಾಸ್ ಸಾಂಗ್ ನೋಡಿದ್ಮೇಲೆ ಅವ್ರಿಗೂ ಒಂದಷ್ಟು ಐಡಿಯಾಸ್ ಬಂದಿರುತ್ತಲ್ಲ. So, okay. Better. So, We'll watch the. All right. There is 4 questions or 5 questions now. Kelidri, what is love? Why is love? Where is love? When is love? And how to love? ಇದರದು ಆನ್ಸರ್ಸ್ ನಿಮ್ಗೂ ನೀವು ಸ್ವತಃ ಕೇಳಬೇಕು ಆ್ಯಂಡ್ ಯು ಶುಡ್ ವಿಲ್ ಫೈಂಡ್ ಆನ್ಸರ್ಸ್ ಇನ್ ದ ಸಾಂಗ್ ಆಲ್ಸೋ. ಸೊ ವಿತ್ ದಟ್ ವಿತೌಟ್ ಫರ್ದರ್ ಅಡ್ಯೂ ಲೆಟ್ಸ್ ಪ್ರೆಸೆಂಟ್ ಟು ಯು ಡಿಫ್ರೆಂಟ್ ವೇವ್ಸ್ ಸೇಮ್ ಓಷನ್ ಬೈ ರಾಡಿಕಲ್ ಕಾನ್ಸೆಪ್ಟ್ ಸ್ಟುಡಿಯೋಸ್ ಫಾರ್ ದ ಫಿಲ್ಮ್ ಎವ್ರಿವನ್ ವಾಂಟ್ಸ್ ದಿಸ್. ಥ್ಯಾಂಕ್ ಯು. 5 ಭಾಷೆಗಳಲ್ಲಿ ಕೇವಲ ಒಂದೇ ಸಾಂಗ್ ಅನ್ನ ಕಂಡ್ಕೊಳ್ಳುವಂತದ್ದು ತುಂಬಾ ಅಪರೂಪ. ಆ ಒಂದು ಅಪರೂಪದ ಪ್ರಯತ್ನಕ್ಕೆ ಹಾಗೇನೆ ವಿಭಿನ್ನ ಪ್ರಯತ್ನಕ್ಕೆ ಅಕ್ಷರ ಸುರೇಶ್ ಅವರಿಗೆ ಹಾಗೇನೆ ನಮ್ಮ ನಿಹೇಶ್ ಬೋಲ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಸೊ ದಯವಿಟ್ಟು ಈಗ ವೇದಿಕೆ ಮೇಲೆ ಬಂದು ನಿಮ್ಮ ಅನುಭವವನ್ನ, ನಿಮ್ಮ ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಪತ್ರಕರ್ತರಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡಿದ ಥರ 1 ಸಾಂಗ್ 5 ಲ್ಯಾಂಗ್ವೇಜಸ್ ನಾವು ಮಾಡಿದ್ದೀವಿ. ಇದೇ ನಮ್ಮ ಮೂವಿ ಎವ್ರಿ ಒನ್ ವಾಂಟ್ಸ್ ದಿಸ್ಸು. ಹೀಗೆ ನಾವು ಎಂಟೈರ್ ಮೂವಿಯಲ್ಲಿ 1 ಮೂವಿ ಮಲ್ಟಿಪಲ್ ಲ್ಯಾಂಗ್ವೇಜಸಲ್ಲಿ ಮಾಡ್ತಾ ಇದ್ದೀವಿ ನಾವು. ಇದರಲ್ಲಿ ಮಲಯಾಳಂ, ಕನ್ನಡ, ತಮಿಳ್ ಎಲ್ಲ ಮರಾಠಿ, ಕೊಡವ ಕೂಡ ನಾವು ಹಾಕ್ತಾ ಇದ್ದೀವಿ ಈ ಮೂವಿಯಲ್ಲಿ. ಸೊ ಇದು ನಾವು ಪ್ಯಾನ್ ಇಂಡಿಯಾನ ಒಂದು ಡಿಫ್ರೆಂಟ್ ಲೆವೆಲಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ಇನ್ಸ್ಟೆಡ್ ಆಫ್ ಡಬ್ಬಿಂಗ್. ಆ್ಯಂಡ್ ಎವ್ರಿ ಒನ್ ವಾಂಟ್ಸ್ ದಿಸ್ ಮೂವಿ ಲಾಂಚ್ ಡೇಟ್ March 31st, 2026 ಶೆಡ್ಯೂಲ್ ಆಗಿದೆ. ಆ್ಯಂಡ್ ಈ ಸಾಂಗ್ ಹೇಗೆ ಡಿಸೈನ್ ಮಾಡಿದ್ದೀವಿ ಅಂದರೆ ನಮ್ಮ ಡಿಸ್ಟ್ರಿಬ್ಯೂಷನ್ ಪ್ಲ್ಯಾಟ್ಫಾರ್ಮ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಇವಾಗ ಹೇಗೆ IPL ಎಲ್ಲಿ ನೋಡಿದ್ರು ಹಾಕ್ತಾರೆ, ರೆಸ್ಟೋರೆಂಟ್ಸ್, ಕ್ಯಾಫೇಸ್, ಪಾರ್ಕ್ಸ್, ಬಾರ್ಸ್, ಎಲ್ಲಿ ನಾವು ತಿಳ್ಕೊಂಡಿದ್ದೀವಿ ಯಾಕೆ ಮೂವೀಸ್ ಹಂಗೆ ಹಾಕ್ಬಾರ್ದು, ಯಾಕೆಂದರೆ ಸೌಂಡ್ ಇಸ್ ಅನ್ ಇಶ್ಯೂ ಅಲ್ವಾ. ಸೊ ದೆನ್ ವಿ ಡಿಸೈಡೆಡ್ ಮೂವೀಸ್ಗೆ ನಾವು ಸೈಲೆಂಟ್ ಡಿಸ್ಕೋ ಹೆಡ್ಫೋನ್ಸ್ ಕೊಟ್ಬಿಟ್ಟು ಯಾವ ವೆನ್ಯೂ, ಬರೀ ಥಿಯೇಟರ್ ಅಲ್ಲ, ಯಾವ ವೆನ್ಯೂನು ನಾವು ಮೂವಿ ಥಿಯೇಟರ್ ಆಗಿ ಒಂದು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಅದರಲ್ಲಿ ಯಾವ ಊಟನೂ ತಿನ್ಬೋದು. ಇಲ್ಲ ನಾವು ರೀಸೆಂಟಾಗಿ ಕಬ್ಬನ್ ಪಾರ್ಕಲ್ಲೂ ಒಂದು ಇವೆಂಟ್ ಮಾಡಿದ್ದೀವಿ. ವಿ ವರ್ ದ ಫಸ್ಟ್ ಒನ್ಸ್ ಟು ಡೂ ಮೂವಿ ಸ್ಕ್ರೀನಿಂಗ್ ಇನ್ ಕಬ್ಬನ್ ಪಾರ್ಕ್. ಸೊ ನಮ್ಮ ಗೋಲ್ ವಿತ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂದರೆ ಇರೋ ಎಲ್ಲ ಫಿಲ್ಮ್ ಮೇಕರ್ಸ್ಗೂ ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕು. ಅವರಿಂದ ನಾವು ₹1 ದುಡ್ಡು ತೊಗೊಳ್ಳಲ್ಲ. ಅವ್ರು ನಮ್ಮ ಹತ್ರ ಅವ್ರ ಫಿಲ್ಮ್ ಕೊಡ್ಬೋದು. ಇಲ್ಲ ನಮ್ಮದು ಫೀಲ್ಡ್ ಕಿಟ್ ಬೇರೆ ಇದೆ, ನಮ್ಮ ಫೀಲ್ಡ್ ಕಿಟ್ಟು ಅವರು ರೆಂಟ್ ಔಟ್ ಮಾಡಿಕೊಂಡು ಇದು ಹೈ ಕ್ವಾಲಿಟಿ ಹೆಡ್ಫೋನ್ಸು. ಅದಕ್ಕೆ ಈ ಥರ ನಾವು ಒಂದು ಸಾಂಗ್ ಆ ಹೆಡ್ಫೋನ್ಸ್ಗೆ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ಇದೇ ಟ್ರೆಡಿಷನಲ್ ಪ್ಲ್ಯಾಟ್ಫಾರ್ಮ್ಸ್ ಜೊತೆನೂ ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರಲ್ಲಿ ನಾವು ಎವ್ರಿ ಒನ್ ವಾಂಟ್ಸ್ ದಿಸ್ನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. 5 ಲ್ಯಾಂಗ್ವೇಜಸ್: ಇಂಗ್ಲಿಷ್, ಹಿಂದಿ, ಕನ್ನಡ, ತಮಿಳ್ ಆ್ಯಂಡ್ ತೆಲುಗು. ಎಸ್. ಸೊ ನಾವೆಲ್ಲರೂ ಇವಾಗ ನಾನು ತಮಿಳಿಯನ್, ಹಾಫ್ ಮರಾಠಿ, ಇವ್ರು ಫುಲ್ ಮರಾಠಿ, ಕನ್ನಡ ನಾವು ಕನ್ನಡ ಬರುತ್ತೆ. ಸೊ ನಾವಿದೆಲ್ಲ ನಾವು ಮೂವಿಯಲ್ಲೇ ಈ ಥರ ಇನ್ಕಾರ್ಪೊರೇಟ್ ಮಾಡ್ತೀವಿ. ಸಬ್ ಟೈಟಲ್ಸ್ ಅಫ್ಕೋರ್ಸ್ ಇದೆ. ಆ್ಯಂಡ್ ಇನ್ ಕೇಸ್ ಆಡಿಯನ್ಸ್ಗೆ ಇವಾಗ ತುಂಬ ಕೋರ್ ಆಡಿಯನ್ಸ್ಗೆ ಬರೀ ಆ ಲ್ಯಾಂಗ್ವೇಜ್ ಬೇಕಂದ್ರೆ ನಾವು ಅಫ್ಕೋರ್ಸ್ ಡಬ್ಬಿಂಗ್ ಮಾಡ್ತೀವಿ. ಆದರೆ ಒಂದು ನ್ಯಾಚುರಲ್ ಆಗೋ ನಮ್ಮ ಲ್ಯಾಂಗ್ವೇಜ್ ಹೋಗಬೇಕು ಅಂತ. 90 minutes ಸರ್, ಫೀಚರ್ ಫಿಲ್ಮ್ ಫುಲ್. ಆ್ಯಂಡ್ ನಮ್ಮ ಹೆಡ್ಫೋನ್ಸಲ್ಲಿ ಏನಂದರೆ ಒಂದೇ ಟೈಮಲ್ಲಿ ಆ್ಯಸ್ ಯು ಆರ್ ವಾಚಿಂಗ್ ಅ ಮೂವಿ, ಇವಾಗ ಅದೇ ಒಂದು ಟೆಕ್ನಾಲಜಿ ಹಿಂಗಿದೆ. ಇವಾಗ ನಾವು ಒಂದು ಇಂಗ್ಲೀಷ್ ಮೂವಿ ಹಾಕಿದರೆ ನೀವು ಕೂತ್ಕೊಂಡು ಒಂದು ಅದೇ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಕೇಳ್ಬೋದು ಅದೇ ಮೂವಿ, ಇವ್ರು ಕೂತ್ಕೊಂಡು ಅದೇ ಮೂವಿ ಕನ್ನಡದಲ್ಲೂ ಕೇಳ್ಬೋದು. ಆ ಟೆಕ್ನಾಲಜಿಲಿ ಸೇಮ್ ರಿಯಲ್ ಟೈಮ್ ನಾವು ಮಾಡ್ಬೋದು. 3 ಚಾನಲ್ಸ್ 3 ಲ್ಯಾಂಗ್ವೇಜಸ್ ಅಟ್ ದ ಸೇಮ್ ಟೈಮ್ ಹೋಗ್ಬೋದು ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ. ಇಲ್ಲ, ಯಾರು ಮಾಡಿಲ್ಲ. ಇದು ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀವಿ. ಸೊ ಯಾರಾದರೂ ಫಿಲ್ಮ್ ಮೇಕರ್ಸ್ಗೆ ಎಷ್ಟೊಂದು ಸುಮಾರು ಫಿಲ್ಮ್ಸ್ ಇದೆ, ಅವ್ರಿಗೆಲ್ಲ ಈ ಥರ ಒಂದು ಏನಂದರೆ ಡಿಸ್ಟ್ರಿಬ್ಯೂಷನಲ್ಲಿ ಸ್ವಲ್ಪ ತುಂಬ ದುಡ್ಡು ಹೋಗ್ತಾ ಇದೆ. ಸೊ ನಾವು ಯಾರ ಕಟ್ಟೆನೂ ದುಡ್ಡು ತೊಗೊಳ್ತಾ ಇಲ್ಲ. ಇವಾಗ ಏನಂದರೆ ನೀವು ಮಾರ್ಕೆಟ್ ಮಾಡಿ, ನಾವು ಮಾರ್ಕೆಟ್ ಮಾಡ್ತೀವಿ, ಯಾವ ವೆನ್ಯೂಲ್ಲಿ ಹಾಕ್ತಾ ಇದ್ದೀವೋ ಅದು ಮಾರ್ಕೆಟ್ ಆಗುತ್ತೆ. ಅದರಲ್ಲಿ ಡೈರೆಕ್ಟ್ ಸೇಲ್ಸ್ ಟಿಕೆಟ್ಸಲ್ಲಿ ಅವ್ರಿಗೆ ದುಡ್ಡು ಹೋಗುತ್ತೆ, ಡೈರೆಕ್ಟ್ ಫಿಲ್ಮ್ ಮೇಕರ್ಸ್ಗೆ. ಎಸ್ ನಮ್ಮ ಪ್ಲಾಟ್ಫಾರ್ಮ್ ಥ್ರೂ ಎಂಟರ್ಟೈನ್ಮೆಂಟ್ ಎವ್ರಿವೇರ್. ಇದು ಸಿನಿಮಾಲೇ, ಆ್ಯಕ್ಚುಲಿ ಸಿನಿಮಾದು ಲವ್ ಸಾಂಗ್ ಇದು. ಸೊ ನಾವು ಓಕೆ ಫೈನ್, ಒಂದು ಸಿನಿಮಾದ ಲವ್ ಸಾಂಗ್ ನಾವು ಫಸ್ಟ್ ಇದೆ ಲಾಂಚ್ ಮಾಡೋಣ ಅಂತ ಇದ್ದೀವಿ. ಅದ್ರ ಜೊತೆನೇ ನಾವು ನಾವಿಬ್ರೆ ಏನಾಗುತ್ತೆ, ಇಷ್ಟೆಲ್ಲ ಮಾತಾಡುವಾಗ ಒಂದಷ್ಟು ಕ್ಲಾರಿಟಿ ಇರಬೇಕು.
ನೀವು ಇಷ್ಟು ಕ್ಲಾರಿಟಿಯಾಗಿ ಹೇಳ್ತಿರ್ಬೇಕಾದ್ರೆ ನಮ್ಗೆ ಅದೊಂದು ಕ್ಲಾರಿಟಿ ಗೊತ್ತಾಗಬೇಕು. ಅಲ್ಲ ಸರ್, ಸಣ್ಣ ಸಣ್ಣ ಮಿಸ್ಟೇಕ್ ಇರಬಾರ್ದು, ಯಾಕಂದ್ರೆ ಅದೇ ಮುಂದೆ ಅದು ಸಮಸ್ಯೆ ಆಗ್ತದೆ. ಅದೊಂದೊಂದು ಜವಾಬ್ದಾರಿ ತಗೊಳ್ಳಿ, ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಇದರಲ್ಲಿ ಇನ್ಯಾರ್ಯಾರು ಆ್ಯಕ್ಟ್ ಮಾಡಿದ್ರೆ ನೀವು ಒಬ್ಬರೇ ಹೇಳ್ತೀರಾ? ಇಡೀ ಸಿನಿಮಾ ಹೇಗಿದೆ? ಒಂದು 7 ಪೀಪಲ್ ಕಾಸ್ಟಲ್ಲಿದ್ದಾರೆ. ಇವಾಗ ಅವ್ರು ಆ್ಯಕ್ಚುಲಿ ಗುಜರಾತಿಂದ ಹೈದರಾಬಾದಿಂದ ಎಲ್ಲ ಕರ್ಕೊಂಡು ಬರಬೇಕು. ಸೊ ನಮ್ಮ ಪ್ರೊಡಕ್ಷನ್ ಫೆಬ್ರವರಿ ಮಿಡಲ್ ಸ್ಟಾರ್ಟ್ ಆಗ್ತಾ ಇದೆ. ಶೂಟಿಂಗ್ ಶುರು ಆಗಿದೆ, ಬರೀ ಲವ್ ಸಾಂಗ್ ಆಗಿದೆ. ಪ್ರೊಡಕ್ಷನ್ ಮೇನ್ ಟಾಕೀಸ್ ಪ್ರೊಡಕ್ಷನ್ ಮಿಡ್ ಫೆಬ್ರವರಿ ಸ್ಟಾರ್ಟ್ ಆಗ್ತಾ ಇದೆ. ಆಡಿಯೋ ರೆಡಿ ಇದೆ. ಎಷ್ಟು ಹಾಡಿರೋದು? 6 ಸಾಂಗ್ಸ್ ಇದೆ ಸರ್. ಫೆಬ್ರವರಿ ಮಾಡಿ ಮಾರ್ಚಿಗೆ ರಿಲೀಸ್ ಮಾಡೋಕ್ಕಾಗುತ್ತೆ? ಹಾ, ನಾವು ಆಕ್ಚುಲಿ ನಮ್ದು ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಅಂತ ಒಂದು ಪ್ರೊಡಕ್ಷನ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಫೀಲ್ಡ್ ಎಡಿಟಿಂಗ್ ಕಿಟ್ ನಾವು ಮಾಡಿದೀವಿ ಡಿಸೈನ್. ಅಂದ್ರೆ ಇವಾಗ ಶೂಟಿಂಗ್ ಅಲ್ಲಿ ಏನಾಗುತ್ತೆ, ನಾವು ಡೈರೆಕ್ಟ್ ಆಗಿ ಅಲ್ಲಿ ಶಾರ್ಟ್ ತಗೊಂಡು ಸ್ಟ್ರೇಟ್ ಆನ್ ದ ಟೇಬಲ್, ಈಗ ಆಲ್ಮೋಸ್ಟ್ ಎಲ್ಲ ಅದೇ ಥರ ಆನ್ಲೈನ್ ನಡೀತಿದೆ. ಕರೆಕ್ಟ್. ಸೊ ನಾವು ನಮ್ದೇ ಕಿಟ್ ಮಾಡಿ ನಾವೇ ರೆಡಿ ಮಾಡಿ, ಸೊ ವಿ ಆರ್ ಡೂಯಿಂಗ್ ದ ಪ್ರೊಡಕ್ಷನ್ ಇನ್ ದಿಸ್ ಮ್ಯಾನರ್. ಯಾಕಂದ್ರೆ ಒಂದು ಸಿನಿಮಾ ಅಂದಾಗ ಒಂದಷ್ಟು ಡಬ್ಬಿಂಗು, ರೆಕಾರ್ಡಿಂಗು, ಸಾಂಗ್ ಕಂಪೋಸ್ ಎಲ್ಲ ಕರೆಕ್ಷನ್ ಎಲ್ಲ ಇರುತ್ತೆ. ಕರೆಕ್ಟ್ ಸರ್. ಅದಕ್ಕೆಲ್ಲ ನಿಮ್ಗೆ ಹೆಂಗ್ ಟೈಮ್ ಸ್ಪೇಸ್ ಆಗುತ್ತೆ? ಸರ್ ಇವಾಗ ಎಷ್ಟೊಂದು ಟೆಕ್ನಾಲಜಿ ಅಂದ್ರೆ ಇಷ್ಟು ಆಗ್ಬಿಟ್ಟಿದೆ, ಒನ್ ಕ್ಲಿಕ್ ಆಪ್ಷನ್ಸ್ ಎಲ್ಲ ಇದೆ ಇವಾಗ. ನಾವು ಇನ್ಕ್ಲೂಡಿಂಗ್ ದ ಸಾಂಗ್ ನಾವು ಇಷ್ಟು ಟೆಕ್ನಾಲಜಿ ಹಾಕಿದ್ವಿ ಅಂದ್ರೆ ಇಟ್ ಇಸ್ ಜಸ್ಟ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಹಾಕ್ಬೋದು ನಾವು ಹಾಕಿದ್ವಿ. ವಿ ಆರ್ ಯೂಸಿಂಗ್ ದಟ್. ಸೊ ಅದಕ್ಕೆ ನಾವು ಇಬ್ರು ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್ ಹಂಗ್ ಮಾಡಿ ನಾವು ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಬಿಟ್ಟು ನಾವು ಮಾಡಿದ್ದೀವಿ. ಮಾಡಿ ಒಂದು ಸಾಂಗ್ ನೋಡಿದ್ವಲ್ಲ, ಸಾಂಗ್ ಅಲ್ಲಿ ಲಿರಿಕ್ಸ್ ಓದ್ಬೇಕಾದ್ರೆ ನೀವು ಅಂದ್ರೆ ಜೆಂಟ್ಸ್ ಬರೋ ವಾಯ್ಸ್ ಅಲ್ಲಿ ಲೇಡೀಸ್ ಲಿಪ್ ಸಿಂಕ್ ಆಗಿದೆ. ಕರೆಕ್ಟ್. ದರ್ ಇಸ್ ರಾಂಗ್. ಅದನ್ನ ನೀವು ಅದಲ್ಲೇ ಸರ್ ಹಾರ್ಮೋನಿ, ಸರ್ ಅದು ಹಾರ್ಮೋನಿ ಹಾಡ್ತಾ ಇದ್ದಾಳೆ, ಇದು ಹಾಡಿದ್ದಾರೆ, ಅದಕ್ಕೆ ಅವ್ರು ಲಿಪ್ಸಿಕ್ ಮಾಡ್ತಾರೆ. ಡಿಫ್ರೆಂಟ್ ವೇವ್ ಸೇಮ್ ಮೋಷನ್, ಅದು ಹಾರ್ಮೋನಿ ಬರುತ್ತೆ ಹಿಂದೆ, ಅದು ಕೊಯರ್ ತರ, ಅದಕ್ಕೆ. ನಿಮ್ಮ ಆಡಿಯೋ ಹಾ, ಫಾರ್ ದ ಲ್ಯಾಂಗ್ವೇಜಸ್ ಪೋರ್ಷನ್ ಅಲ್ವಾ? ಅದು ಕ್ರಿಯೇಟಿವ್ ಡಿಸಿಷನ್ ಇತ್ತು. ಕ್ರಿಯೇಟಿವ್ ಮಾಡಿ ಅತಿ ಕ್ರಿಯೇಟಿವ್ ಬೇರೆ ಏನೋ ಆಗೋದೇ ಕಷ್ಟ. ಅದೆಲ್ಲರಿಗೂ ರೀಚ್ ಆಗಬೇಕಲ್ಲ. Correct. ಟೆಕ್ನಿಕಲಿ ಮಿಸ್ಟೇಕ್ ಕಾಣಬಾರ್ದು. Yeah. ಆಡಿಯನ್ಸ್ ನೋಡಿದವ್ರಿಗೆ ಇಂಪ್ಯಾಕ್ಟ್ ಹೀಗೆ ಹೇಳಿದ್ದು ಅನ್ಸ್ಬೇಕಾದ್ರೆ. ಕರೆಕ್ಟ್. ಟೆಕ್ನಿಕಲ್ ಅದು ಸಾಗರ್ has taken the creative decision for this. ಸರ್ ಮೋಜಾಯ್ ಮೋಜಾಯ್ ಹಾಡು ಕೇಳಿದ್ದೀರಾ? ಅದರಲ್ಲೂ ಮಾಡಿದ್ದಾರೆ. ಸೊ ಇಟ್ ಇಸ್ ನಾಟ್ ಸಮಥಿಂಗ್ ನ್ಯೂ. ಬಟ್ ಅದು ಏನಾಗುತ್ತೆ ಗೊತ್ತಾ, ನಿಮ್ಗೆ ಓಕೆ ಟೆಕ್ನಿಕಲ್, ಬಟ್ ಆಡಿಯನ್ಸ್ ವ್ಯೂ ಪಾಯಿಂಟ್ ನೋಡಿದಾಗ ಅವ್ರಿಗೆ ಅದು ಫೀಲ್ ಆಗುತ್ತೆ, ಓ ಈ ಹುಡುಗಿ ಧ್ವನಿ ಹುಡುಗಂದಿದೆ, ವಾಯ್ಸ್ ಸಿಂಕ್ ಆಗ್ತಿದೆ. ನಾವೇ ಲೈವ್ ಸಿಂಗಿಂಗ್ ಅಲ್ವಾ ಸರ್, ಸೊ ಇಟ್ಸ್ ಓಕೆ, ಇದು ರೆಕಾರ್ಡೆಡ್. At the end of the day, we try to sell art. One more thing I would like to add, ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ ನಾವು ನಮ್ಮ ಮರ್ಚೆಂಡೈಸಿಂಗು ಮಾಡ್ತಾ ಇದ್ದೀವಿ. ಇವಾಗ ಹಾಲಿವುಡಲ್ಲಿ ನೋಡಿದ್ರೆ ಅವರು ಒಂದು ಮೂವಿ ತಗೊಂಡು ಅದರದ್ದೇ ಮರ್ಚೆಂಡೈಸ್ ಸೆಲ್ ಮಾಡಿ ಅದರಿಂದನೂ ದುಡ್ಡು ಮಾಡ್ತಾರೆ. ಸೊ ನಾವು ನಮ್ಮ ಮೂವಿ ಪ್ರೀವಿಯಸ್ ಮೂವಿ ಇಟ್ಸ್ ಅಬೌಟ್ ಚಾಯ್ಸಸ್ ಜೊತೆ ಒಂದು ಮರ್ಚೆಂಡೈಸ್ ಮಾಡಿದ್ದೀವಿ. ಹಾಗೂ ಎವ್ರಿ ಒನ್ ವಾಂಟ್ಸ್ ದಿಸ್ ಜೊತೆ ನಾವು ಮರ್ಚೆಂಡೈಸ್ ಮಾಡ್ತೀವಿ. ಸೊ ಇದ್ರ ಜೊತೆನೂ ಯಾವ ಫಿಲ್ಮ್ ಮೇಕರ್ಗೂ ಆ ಥರ ಮರ್ಚೆಂಡೈಸ್ ಮಾಡಬೇಕಂದ್ರೆ ಅವ್ರು ನಮ್ಮ ಹತ್ರ ಬರ್ಬೋದು. ಆ್ಯಂಡ್ ಆ ಮರ್ಚೆಂಡೈಸಲ್ಲೂ ಎಕ್ಸ್ಟ್ರಾ ಇನ್ಕಮ್ ಇರುತ್ತೆ ಅವ್ರಿಗೆ. ನಿಮ್ಮನ್ನವರು ಭೇಟಿ ಮಾಡೋದು ಹೇಗೆ? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನೇನು ಆ್ಯಪ್ಸ್ ಇದೆಯಾ? ಯಾವ ಥರ ಮಾಡಿದ್ದಾರೆ? ಇನ್ಸ್ಟಾಗ್ರಾಮ್ ಪೇಜ್ ಇದೆ, ದೇ ಕ್ಯಾನ್ ಸ್ಕ್ಯಾನ್ ದಿಸ್ QR ಕೋಡ್. ನಮ್ಮ ವೆಬ್ಸೈಟು ಇದೆ radicalconcepts.com. ಆ್ಯಂಡ್ ಫಿಲ್ಮ್ ಫ್ರೀವೇ ಅಲ್ಲೂ ನಮ್ಮ ಪೇಜ್ ಇದೆ. ಈಗ ಆಲ್ರೆಡಿ ಯಾರಾದ್ರೂ ಬಂದಿದ್ದಾರಾ ಅಥವಾ ಡಿಸ್ಕಷನ್ ಏನಾದ್ರು ಆಗಿದೆ? 6 ಮೂವೀಸ್ ಇದೆ. ಒಂದು ಕನ್ನಡ ಮೂವಿ, ದ್ವಂದ್ವ ಇದೆ, ಮಲಯಾಳಂ ಮೂವಿ ಇದೆ, ಹಿಂದಿ ಮೂವಿ ಇದೆ, ಒಂದು ಮರಾಠಿ ಮೂವಿನೂ ಇದೆ. ಸೊ ನಾವದು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಬ್ಯಾಂಗ್ಳೂರಲ್ಲಿ ರನ್ನಿಂಗ್ ಇದೆ, ಟಿಕೆಟ್ ಸೇಲ್ಸ್ ಎಲ್ಲ ಇದೆ. ಸೊ ಲ್ಯಾಂಗ್ವೇಜ್ಗೆ ಲಿಮಿಟ್ ಇಲ್ಲ. ವಿತ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ನಾವು ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ ಫಾರ್ ಅ ಫಿಲ್ಮ್ ಮೇಕರ್. ಈ ಕ್ರಿಯೇಟಿವ್ ಡೈರೆಕ್ಟರ್ ಆಗಬೇಕು ಅನ್ಸಿದ್ದೆ ಯಾಕೆ ನಿಮಗೆ? ಅದು ಹೀರೋಯಿನ್ ಆಗಿ ಇರ್ಬೋದಿತ್ತಲ್ಲ, ಈ ಇಂಟೆನ್ಷನ್ ಬಂದಿದೆ ಯಾಕೆ? ಸರ್ ಕ್ರಿಯೇಟಿವ್ ಪವರ್ ನನ್ನ ಕೈಲಿ ಇರುತ್ತಲ್ಲ. ಅದು ಸಾಮಾನ್ಯವಾಗಿ ಹೀರೋಯಿನ್ಸ್ ಅಂದಾಗ ಸ್ವಲ್ಪ ಅವ್ರದ್ದೇ ಆದಂಥ ಕ್ರಾಪ್ ಹೊರಟೋಗ್ತಾರೆ. ಈ ಇನ್ನೊಂದು ಮತ್ತೊಂದು ಜನರು ಬರೋದಕ್ಕೆ ಕಾರಣ ಏನಂತ? ಆ ಥರ ಏನೂ ಇಲ್ಲ ಸರ್. ನನಗೂ ಒಂದು ಐಡಿಯಾ ಇತ್ತು, ಓಕೆ ಒಂದು ಮೂವಿ ಮಾಡೋಣ. ಆ್ಯಂಡ್ ನನಗೂ ಬ್ಯಾಕ್ ಎಂಡ್ ಕೆಲಸ ಮಾಡೋಕ್ಕೆ ಇಷ್ಟ. ಸೊ ನನ್ನ ಗ್ರ್ಯಾಜುಯೇಷನ್ ಕೂಡ ನಾನು ವಿಜುವಲ್ ಕಮ್ಯುನಿಕೇಷನಲ್ಲೇ ಮಾಡಿದ್ದೀನಿ. ಸೊ ಅದೇ ನಾಲೆಡ್ಜ್ ಎಲ್ಲ ಹಾಕಿ ಸರಿ ಯೂಸ್ ಮಾಡೋಣ ಅಂತ. ಸಿಂಪ್ಲಿ ಒಂದು ಪ್ರಿಟಿ ಫೇಸ್ ಆಗಿಲ್ಲ, ಸ್ವಲ್ಪ ಏನಿದೆ ಸಬ್ಜೆಕ್ಟ್ ಲೈನ್ ಏನಿರುತ್ತೆ? ಇಟ್ಸ್ ಆ್ಯಕ್ಚುಲಿ ಅ ಕಾಮಿಡಿ ಡೈಮಂಡ್ ಹೈಸ್ಟ್ ಸ್ಟೋರಿ. ಆ್ಯಂಡ್ ಇದರಲ್ಲಿ ಏನಂದರೆ ಎಲ್ಲರದ್ದು ಡೀಪ್ ಡಾರ್ಕ್ ಡಿಸೈರ್ ಹೊರಗಡೆ ಬರಬೇಕು. ಒಂದು 6 ಜನ ಕಾಸ್ಟ್ ಮೆಂಬರ್ ಇದ್ದಾರೆ, ಅವ್ರೆಲ್ಲರದ್ದು ಡೀಪ್ ಡಾರ್ಕ್ ಡಿಸೈರ್ ಅವ್ರು ಏನಿದೆ ಅದ್ರಲ್ಲಿ ನಾವು ಈ ಮೂವಿಯಲ್ಲಿ ಆ ಡೈಮಂಡ್ ಹೈಸ್ಟ್ ಜೊತೆ ತೋರಿಸ್ತೀವಿ. ಈಗ ವಜ್ರದ ದರೋಡೆ ಮಾಡಕ್ಕೆ ಹೋಗಿ ಆಗುವಂಥ ಬರೀದ್ರಿ, ಡೈಮಂಡ್ ಅನ್ನ ಕರಿಯಕ್ಕೆ ಹೋದಾಗ ಆಗುವಂಥದ್ದನ್ನ ಕಾಮಿಡಿ ಹೇಳ್ತೀವಿ. ಸೊ ಆ ಜಾನರನ್ನು ಕ್ಯಾರಿ ಮಾಡಿದ್ವಿ. ಈ ಸಿನಿಮಾ ಏನು ಹೇಳುತ್ತೆ? ಸರಿಬೇಕು ಅಂತ ಹೇಳುತ್ತಾ ಅಥವಾ ಅದನ್ನ ಜೊತೆ ಏನಂತ? ಇಟ್ ಟಾಕ್ಸ್ ಅಬೌಟ್ ಎವ್ರಿವನ್ಸ್ ಡಿಸೈರ್ಸ್, ಅದೇ ಹೇಳ್ಬೋದು ನಾನು. Everyone wants this. ಅದು ನಿಮ್ಗೆ ಏನು ಬೇಕು
ಅದು ತೋರಿಸ್ತಾ ಇದ್ದೀವಿ. ನೇಮ್ ಅದೇ ಹೇಳುತ್ತೆ. ಟೈಟಲ್ ಹೇಳುತ್ತೆ ನಿಮ್ಗೆ ಏನ್ ಬೇಕು ಅದು ಕೇಳುತ್ತೆ. ಫಸ್ಟ್ ಅದು ಮೂವಿ ನಿಮ್ಗೆ ಕೇಳುತ್ತೆ ನಿಮ್ಗೆ ಏನ್ ಬೇಕು. ಆಮೇಲೆ ಈಚ್ ಪರ್ಸನ್ ಈಚ್ ಕ್ಯಾರೆಕ್ಟರ್ ಒನ್ ಡಿಸೈರ್ ತೋರಿಸ್ತಾರೆ. ಆ ಡಿಸೈರ್ನ ನಿಮ್ಗೆ ಕನೆಕ್ಟ್ ಆಗುತ್ತೆ. ಅಂದ್ರೆ ನೀವು ಸೇ ಓಕೆ ಈ ಡಿಸೈರ್ ನಮ್ಗಿದೆಯಾ ಆ್ಯಂಡ್ ವೈ ಆರ್ ವಿ ಡೂಯಿಂಗ್ ದ ಥಿಂಗ್ಸ್. ನಾವು ಎಲ್ಲ ಎಷ್ಟೊಂದು ಕಷ್ಟಪಟ್ಟು ಮಾಡ್ತೀವಿ, ಯಾಕೆ ಮಾಡ್ತೀವಿ ಇದೆಲ್ಲ? ಅದಕ್ಕೆ ಆನ್ಸರ್ ಮಾಡೋಕ್ಕೆ, ಅದು ನೋಡೋಕ್ಕೆ, ಅದಕ್ಕೆ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಈ ಸಿನಿಮಾ ಮಾಡಿದ್ದೀವಿ. ಸೊ ಇಟ್ ಟಾಕ್ಸ್ ಅಬೌಟ್ ಡಿಸೈರ್ ಆನ್ ಎವ್ರಿ ಫ್ರಂಟ್. ಎವ್ರಿ ಟೈಪ್ ಆಫ್ ಡಿಸೈರ್ ನಾವು ಕವರ್ ಮಾಡಿದ್ದೀವಿ. And our songs also covers each song, love song, it covers one type of desire. Then another song covers another type of desire. So each section and person talks about that. And once and for all you'll know, in ಗೊತ್ತಾಗ್ಬಿಡತ್ತೆ, ಓ ಇದು ನಮ್ಗೆ ಬೇಕು, ಇದು ನನ್ಗೆ ಬೇಕು, ಇದು ನಮ್ಗೆ ಎಲ್ಲಾರು ಬೇಕು. That is the answer. This answer you'll get in this film. ಮ್ಯೂಸಿಕ್ ನಾನು ಮಾಡ್ತೀನಿ ಆ್ಯಂಡ್ ಡೈರೆಕ್ಷನ್ ನಾನು ಮಾಡ್ತಾ ಇದ್ದೀನಿ. DOP ಅವರಿದ್ದಾರೆ ಸಾಗರ್ ಮೂರ್ತಿ, ಆ್ಯಂಡ್ ಆರ್ಟ್ ಡೈರೆಕ್ಟರ್ ಇದ್ದಾರೆ. ಕೊರಿಯೋಗ್ರಫರ್ ಇದ್ದಾರೆ, ಒಂದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಕೊರಿಯೋಗ್ರಫರ್ ಭರತ್ ಕಿಶೋರ್ ಅಂತ, ಅವರು ಡೈರೆಕ್ಟರೇ, ಅವರು ಇದ್ದಾರೆ. ಅವರು ಈ ಸಾಂಗಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಅವ್ರ ಹೆಸರು ಬರ್ದಿಲ್ಲ, ಯಾಕಂದ್ರೆ ಈ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಸಾಗರ್ ಅವರೇ. ಸಾರಿ, ಡಿಫ್ರೆಂಟ್ ವೇವ್ಸ್ ಸೇಮ್ ಓಷನ್. ಯಾಕಂದ್ರೆ ಅಲ್ಲಿ ನೀವು ಪ್ರಶ್ನೆಗಳು ಮಾಡ್ಕೊಂಡಿದ್ದೀರಿ, ವೈ ಏನು ಅಂತ. ಸೊ ನೀವು ಕಂಡುಕೊಂಡಿದ್ದು ಏನು ಆಕ್ಚುಲಿ? ಸೊ ನಮ್ದು ಲೈಕ್ ನಮ್ದು ವೇದಾಂತನಲ್ಲಿ ಒಂದಿದೆ ಬ್ರಹ್ಮಾಂಡ. ಸೊ ನಾವು ಸಾಯ್ದ ಮೇಲೆ ಎಲ್ಲರೂ ಅಲ್ಲೇ ಹೋಗ್ತಾರೆ. ದಿಸ್ ಇಸ್ ವಿ ನೋ ಆರ್ ಡೋಂಟ್ ನೋ, ಅದು ವಿಲ್ ಫೈಂಡ್ ಔಟ್. ಬಟ್ ಇಟ್ ಈಸ್ ಲೈಕ್ ನಾವು ಡಿಫೈನ್ ಮಾಡುವಾಗ ಮಾಯ ಇರೋದು ಸಪ್ರೇಷನ್ಗೋಸ್ಕರ. ಸೊ ನಾವು ನನ್ನ ಕಣ್ಣಲ್ಲಿ ಏನು ನೋಡ್ತಾ ಇದೆ ಅದು ಸೇಮ್ ಎನರ್ಜಿ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದೆ, ಎಲ್ಲರ ಕಣ್ಣಲ್ಲಿ. ಸೊ ಇದು ಸಪ್ರೇಷನ್ ಇಸ್ ಜಸ್ಟ್ ಅನ್ ಇಲ್ಯೂಷನ್ ಇನ್ ದಿಸ್. ಅದ್ರ ದಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಸಪರೇಷನ್ ಇಸ್ ಲವ್. ಆ್ಯಂಡ್ ಅದು ಲೈಕ್ ವಿ ಆರ್ ಒನ್. ವಿ ಆರ್ ಡಿಸ್ಕ್ರೈಬ್ಡ್ ಆಸ್ ನೀವು ಒಂದು ವೇವ್ ಆ್ಯಂಡ್ ಐ ಆಮ್ ಒನ್ ವೇವ್, ಬಟ್ ವಿ ಆರ್ ಪಾರ್ಟ್ ಆಫ್ ಒನ್ ಓಷನ್. ಅದು ದಿಸ್ ಇಸ್ ದ ಮೇನ್ ಪಾರ್ಟ್ ಆಫ್ ಲವ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ನಾವು ಎಷ್ಟೊಂದು ಜನಕ್ಕೆ ಸಾಂಗ್ ಬರೆಯುವಾಗ ನಾನು ಎಷ್ಟೊಂದು ಜನಕ್ಕೆ ಕೇಳಿದೆ, ಲಾಟ್ ಆಫ್ ವಿಮೆನ್ ಐ ಆಸ್, ಲಾಟ್ ಆಫ್ ಮೆನ್ ಕೇಳಿದೆ ನಾನು. ಎವ್ರಿ ಒನ್ ಏನು ಹೇಳ್ತಾ ಇದ್ದಾರೆ ಅಂದರೆ ನನಗೆ ಅವರು ನಂಗೆ ಹಿಂಗೆ ಇರಬೇಕು, ಅವ್ರು ನನ್ಗೆ ಇದು ಹಿಂಗೆ ಬರಬೇಕು, ನೀ ಮೀ 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 ಅಂತ ಹೇಳ್ತಾ ಇದ್ರು. ಬಟ್ ದಟ್ ಈಸ್ ನಾಟ್ ಲವ್. ಅವ್ರು ಹಿಂಗೆ ಇರಬೇಕು, ಅವ್ರು ನನಗೆ ಶುಡ್ ಟೇಕ್ ಮೀ ಔಟ್, ಶುಡ್ ಥಿಂಗ್ ಏನು ಎಷ್ಟೊಂದು ಇರುತ್ತೆ. ದಟ್ ಈಸ್ ನಾಟ್ ಲವ್. ದಟ್ ಈಸ್ ನಾಟ್ ಇವನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್. ದಿ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಅಬ್ಸಲ್ಯೂಟ್ ಲವ್ ಏನಿದೆ ಅದೆಲ್ಲ ನಾವು ತೆಗೆದುಬಿಟ್ಟಿದ್ದೀವಿ. ವಿವ್ ರಿಮೂವ್ಡ್ ಆಫ್ ಆಲ್ ದ ಟೆರೆಸ್ಟ್ರಿಯಲ್ ಇದು ಅರ್ತ್ಲಿ ಥಿಂಗ್ಸ್ ತೆಗೆದುಬಿಟ್ಟು ಏನು ಫೈನಲ್ ಆನ್ಸರ್ ಏನಿರುತ್ತೆ ಅಂದರೆ ವಿ ಆರ್ ಆಲ್ ಪಾರ್ಟ್ ಆಫ್ ದಟ್ ಒನ್ ಓಷನ್. ಶೀ ಇಸ್ ಒನ್ ವೇವ್, ಅವ್ರ ಧ್ವನಿ ಒಂದು, ನನ್ನ ಧ್ವನಿ ಒಂದು, ಬಟ್ ಟುಗೆದರ್ ವಿ ಆರ್ ದಟ್ ಒನ್ ಓಷನ್. ದಟ್ ಇಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲವ್. ಎಸ್ ಇಟ್ ಇಸ್. ಆ್ಯಂಡ್ ನಾವು ಆ್ಯಕ್ಚುಲಿ ಲೈಫಲ್ಲಿ ನಾವು ಇಬ್ಬರು ಇರುವಾಗ ಎಲ್ಲ ಆಗುತ್ತೆ. ಅದಕ್ಕೆ ಇಟ್ ಇಸ್ ಲೈಕ್ ದಟ್ ವೆನ್ ವಿ ಆರ್ ಟುಗೆದರ್ ಎವ್ರಿಥಿಂಗ್ ಹ್ಯಾಪನ್ಸ್. ಲಿರಿಕ್ಸ್ ಅಲ್ಲಿ ಇದೆ. ನಾವು ರಿಯಲ್ ಲೈಫಲ್ಲಿ ಹಂಗೆ ಇದೆ. ನಾವಿಬ್ರು ಬಂದ್ರೆ ಮಾಡ್ಬಿಡ್ತೀವಿ. ಕರೆಕ್ಟ್ ಅಕ್ಷರ? According to me, love is freedom. And if a person is there, like the one famous saying is there, behind every successful man is a woman. I disagree. Behind every successful person is a supporting partner. And with two people come together, everything happens. Yes, any place. ಇಷ್ಟೇ, ಒನ್ ಬಾಕ್ಸ್ and freedom in a box ನಾವು ಹೇಳ್ತೀವಿ ಇದಕ್ಕೆ. ಇದರಲ್ಲಿ ಈ ಬಾಕ್ಸ್ ಅಲ್ಲಿ ನಾವು ಒಂದು ಪ್ರೊಜೆಕ್ಟರ್, 26 headphones, other box has about 30 headphones, totally 56 headphones. camera ಈ ಟೀಚರ್ ಕೂಡ ನಿಮ್ಮ ಪ್ರಮೋಷನ್ ಗೆ ಆಗಿ ಹೇಳ್ತೀನಿ ಅದು. Yes, any filmmaker ಇವಾಗ ನಿಮ್ಮ ಹತ್ರನೂ ಒಂದು ಫಿಲ್ಮ್ ಇದ್ರೆ ನಮ್ಮ ಹತ್ರ ಬನ್ನಿ, ನೀವು ಹೇಳಿ, ನಾವು ಮರ್ಚೆಂಡೈಸು ಮಾಡ್ತೀವಿ. ಇವಾಗ ಒಂದು ಮೂವಿ ಥಿಯೇಟರ್ ಹೋದ್ರೆ ಬರೀ ಮೂವಿ ಪಾಪ್ಕಾರ್ನ್ ಅಷ್ಟೇ, ಓಕೆ? ಅದೇ ಎಷ್ಟು ರೇಟ್ ಆಗ್ತಾ ಇದೆ ಇವಾಗ, ಕರೆಕ್ಟಾ? ಸೊ ನಾವೇನ್ ಮಾಡ್ತಾ ಇದೀವಿ ಇವಾಗ, ನಾವೇ ಒಂದು ಮೂವಿ ಥಿಯೇಟರ್ ಎಲ್ಲಿ ಬೇಕಾದ್ರೂ ತಗೊಂಡ್ ಬರ್ಬೋದು. ಇವಾಗ ಒಂದು ರೆಸ್ಟೋರೆಂಟ್ ಅಲ್ಲಿ ಇದ್ರೆ ಒಳ್ಳೆ ಊಟನೂ ತಿನ್ಬೋದು,
ಮೂವಿನೂ ನೋಡ್ಬೋದು ಹಾಗೂ ಮರ್ಚೆಂಡೈಸು ಸೇಲ್ ಆಗುತ್ತೆ. ಎಲ್ಲಿ ನಾವು ಅಲ್ಲೇ ಅದು ಸೆಟ್ ಓಪನ್ ಆಗಿ ಅಲ್ಲೇ ಸ್ಕ್ರೀನ್ ಅಲ್ಲಿ ಇಟ್ ಟೇಕ್ಸ್ 15 minutes to set this entire setup, that's all. ಅಷ್ಟೇ 15 minutes ಪ್ರೊಜೆಕ್ಟರ್ ಹೆಡ್ಫೋನ್ಸ್ ಎಲ್ಲ ಸೆಟಪ್ ಮಾಡಿ ಯು ಕ್ಯಾನ್ ಪುಟ್ ಎನಿವೇರ್, ಕ್ಯಾಫೇಸ್, ಬಾರ್ಸ್, ರೂಫ್ ಟಾಪ್ಸ್, ಎನಿ ಲೊಕೇಶನ್ ನಿಮ್ಗೆ ಬೇಕಾದ್ರೆ ಮಾಡ್ಕೋಬಹುದು. ನಾವು ಇದನ್ನು ಮಾಡಿದ್ದೀವಿ, ಏನು ನಾವು ಹಿಸ್ಟ್ರಿ ಫಸ್ಟ್ ಕಬ್ಬನ್ ಪಾರ್ಕ್ ಅಲ್ಲಿ ಯಾರು ಈ ಥರದ ಮೂವಿ ಸ್ಕ್ರೀನಿಂಗ್ ಮಾಡಿಲ್ಲ. ನಾವು ಫಸ್ಟ್ ಆನ್ ದ ಫ್ಲವರ್ ಶೋ ಡೇ ನಾವು ಹೋಗಿ ದ್ವಾಮ್ ಪಿಕ್ಚರ್ ಅವಾರ್ಡ್ ವಿನಿಂಗ್ ಕನ್ನಡ ಫಿಲ್ಮ್ ಯಕ್ಷಗಾನ ಮೇಲೆ ಇತ್ತು, ನಾವು ಅದು ಸ್ಕ್ರೀನ್ ಮಾಡಿದ್ವಿ. ಹಿಸ್ಟಾರಿಕ್ ಫಸ್ಟ್ ಅದು. ಇಟ್ ವಾಸ್ ಇನ್ ದ ಬ್ಯಾಂಡ್ ಸ್ಟ್ಯಾಂಡ್, ತುಂಬಾ ಚೆನ್ನಾಗಿತ್ತು. ಎಕ್ಸ್ಟ್ರೀಮ್ಲಿ ಗುಡ್ ಕ್ಲೈಮೇಟ್, ವೆದರ್, ಟ್ರೀಸ್ ಅಂಡ್ ಸಿನಿಮಾ ನೋಡ್ತಾ ಇದ್ದೀರಾ. ಅದು ಕಲ್ಚರಲ್ ಪಾಯಿಂಟ್ ಆಗಬೇಕು. It is in the 4K projector, sir. It has the whole thing. Audio is in very high-end audio. Each headphones is about 4,800 plus, and now 100, 300 ತನಕ ಇದು ಮಾಡ್ಬೋದು. Plus range ಅಂದ್ರೆ 300 meters range ಇದೆ. 120 by 80. 120 by 80 full size. That is the first screen. ಇನ್ನೊಂದು ಸ್ಕ್ರೀನ್ ನಾವು ಮಾಡ್ತಾ ಇದ್ವಿ. So we can make bigger size. ಅದು based on the ಇದು. Correct. Exactly, sir. Very similar. Exactly. Freedom to the filmmaker ಕೊಡಬೇಕು. ಅಂದ್ರೆ ಒಂದು ಫಿಲ್ಮ್ ಮೇಕರ್ ಬಂದ್ರೆ he should not think, ಯೋಚನೆ ಮಾಡಬಾರ್ದು, ಅಲ್ಲೇ ನನ್ನ ಸಿನಿಮಾ ಎಲ್ಲಿ ಹಾಕ್ಲಿ, ಹೇಗೆ ಹಾಕ್ಲಿ, ಇದು ಇಲ್ಲ. ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಹತ್ರ ಬಂದ್ರೆ ನೀವು ಸಿನಿಮಾ ಅಪ್ಲೋಡ್ ಮಾಡಿ ಅಂಡ್ ಜಸ್ಟ್ ಗೋ, ಚೂಸ್ ಯುವರ್ ಲೊಕೇಶನ್, ಚೂಸ್ ನಂಬರ್ ಆಫ್ ಹೆಡ್ಫೋನ್ಸ್. ಅಂದ್ರೆ ನಿಮ್ ಸ್ಕೇಲ್ ಮಾಡಬಹುದು. ನಿಮ್ ಜನ ಜಾಸ್ತಿ ಇಲ್ಲ, ಓಕೆ, ನೋ ಪ್ರಾಬ್ಲಮ್, ಬರೀ ಜಸ್ಟ್ ಒಂದು ಬಾಕ್ಸ್ ತಗೊಳ್ಳಿ. ಜನ ಜಾಸ್ತಿ ಬಂದ್ರೆ ಇನ್ನೊಂದು ಬಾಕ್ಸ್ ತಗೊಳ್ಳಿ ಅಂಡ್ ಜಸ್ಟ್ ಆಡ್. ಡೋಂಟ್ ಡೂ ಎನಿ ಎಕ್ಸ್ಟ್ರಾ. ಅಂದ್ರೆ ಕಾಸ್ಟ್ನು ಇಲ್ಲ, ಅವರು ಅಪ್ ಫ್ರಂಟ್ ಕಾಸ್ಟ್ನು ನಾವು ತಗೊಳ್ಳೋದಿಲ್ಲ. ಅವ್ರು ನಾವು ನೋ ಎಕ್ಸ್ಟ್ರಾ ಚಾರ್ಜಸ್ ಫಾರ್ ಎನಿಥಿಂಗ್, ಬರೀ ವಾಟ್ ಇಸ್ ಆಕ್ಚುಯಲ್ಸ್ ಮೇಲೆ. ಅಂಡ್ ಕರೆಕ್ಟ್ ಹೈಟೆಕ್ ವರ್ಷನ್ ಮಾಡಿಬಿಟ್ಟು ಫಾರ್ ದ ನೆಕ್ಸ್ಟ್. ಎಸ್ ಸರ್, ನಮ್ಗೆ ಪ್ರೊಜೆಕ್ಷನ್ ಹಾಕಿ ನಮ್ಗೊಂದು ಕಿವಿಗೆ ಹಾಕ್ಬಿಟ್ಟು ತೋರಿಸ್ಬೇಕಾಯ್ತು. ಮಾಡಬಹುದಿತ್ತು ಆಕ್ಚುಲಿ. Sir, this is upgraded touring talkies. ಇನ್ನೊಂದಂದ್ರೆ ಡ್ರೈವ್ ಥ್ರೂ. ಕರೆಕ್ಟ್. ಬಟ್ ಇನ್ನೊಂದಂದ್ರೆ ಸಿನಿಮಾಸ್ ನಲ್ಲಿ ಎಷ್ಟೊಂದು ಫಸ್ಟ್ ವೀಕ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ತಗೋತಾರೆ, ಸೆಕೆಂಡ್ ವೀಕ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ತಗೋತಾರೆ. ಸೊ ನಮ್ದಲ್ಲಿ ಅದೇನು ಏನಿಲ್ಲ, ಫ್ಲಾಟ್ ರೇಟ್, ನಂಬರ್ ಆಫ್ ಹೆಡ್ಸ್ ಕೌಂಟ್ ಮಾಡಿ ಇಂಟು 0 ಆನ್ಸರ್. ಅಂದ್ರೆ ಫಿಲ್ಮ್ ಮೇಕರ್ಗೆ ಮ್ಯಾಚ್ ಮಾಡಿಬಿಟ್ಟು ಫಸ್ಟ್ ವೀಕ್ ಅಲ್ಲಿ ಇಷ್ಟಾಯ್ತು ಪರ್ಸೆಂಟೇಜ್ ಹಾಕಿ ಅದು ಬೇಡ. We are the next future generation of film distribution. ಇವಾಗ OTT ನೂ ಸ್ಯಾಚುರೇಟ್ ಆಗ್ಬಿಟ್ಟಿದೆ. So we are the future. Next step is this. ಸರ್, ನಾನು ಒನ್ ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಹೇಳ್ತೀನಿ. ಹೇಗೆಂದ್ರೆ ಫಸ್ಟ್ ಅದು ಬಿಗ್ ಸ್ಕ್ರೀನ್ಸ್ ಅಲ್ಲಿ ಶುರು ಮಾಡಿದ್ರು, ಮತ್ತೆ ಮೂವಿಂಗ್ ಡ್ರೈವ್ ಥ್ರೂ ಥಿಯೇಟರ್ಸ್ ಬಂತು, ಆಮೇಲೆ ಮಲ್ಟಿಪ್ಲೆಕ್ಸ್ ಬಂತು, ಆಮೇಲೆ ಸ್ಯಾಟಲೈಟ್ ಬಂತು, ಆಮೇಲೆ OTT ಬಂತು, ಆಮೇಲೆ ವಾಟ್ ಇಸ್ ದಟ್ ಕಾಲ್ಡ್? After OTT it's entertainment everywhere. ಎಕ್ಸಾಕ್ಟ್ಲಿ. ಆಫ್ಟರ್ OTT ಇಟ್ ಇಸ್ ಎಂಟರ್ಟೈನ್ಮೆಂಟ್ ಎವ್ರಿವೇರ್. ಅದು ಮಾರ್ಕೆಟ್ ಸ್ಯಾಚುರೇಟ್ ಆಗಿಬಿಟ್ಟಿದೆ. ಅಂಡ್ ವಾಟ್ ವಿ ಆರ್ ಕಂಪೀಟಿಂಗ್ ಅಗೇನ್ಸ್ಟ್ 90-minute ಫೀಚರ್ ಫಿಲ್ಮ್ ಒನ್ ರೀಲ್ಗೆ ಕಂಪೀಟ್ ಆಗ್ತಾ ಇದೆ. ಬಿಕಾಸ್ ಅಟೆನ್ಷನ್, ಜನದ್ದು ಅಟೆನ್ಷನ್ ಇಲ್ಲಿ ಇದೆ. ಅದು ಟು ಕಂಪೀಟ್ 90 minutes ವರ್ಸಸ್ 15 second ರೀಲ್, ಅದು ಅಟೆನ್ಷನ್ ಹೇಗೆ ಮಾಡ್ತೀರಾ? ಸೊ ಟು ಗಿವ್ ಕ್ವಾಲಿಟಿ ಅಟೆನ್ಷನ್ ಟು ಕ್ವಾಲಿಟಿ ಆಡಿಯನ್ಸ್ ಟು ದ ಫಿಲ್ಮ್ ಮೇಕರ್, ದಿಸ್ ಇಸ್ ದಿ ಓನ್ಲಿ ಇಂಟಿಮೇಟ್ ಸೆಟ್ಟಿಂಗ್. ಅಂದರೆ ಯು ವಿಲ್ ಹ್ಯಾವ್ ಯುವರ್ ಆಡಿಯನ್ಸ್ ಟು ಸಿಟ್ ಆ್ಯಂಡ್ ವಾಚ್ ಯುವರ್ ಎಂಟೈರ್ ಫಿಲ್ಮ್ ಇನ್ ಅ ವೆರಿ ಸ್ಪೆಸಿಫಿಕ್ ವೇ. ಅದು ಕ್ವಾಲಿಟಿ ವ್ಯೂಯಿಂಗು. ಅದರ್ವೈಸ್ ನೀವು OTT ನಲ್ಲಿ ಏನು ಗೊತ್ತಾ, ಒಂದು ಫೋನ್ ಇಲ್ಲಿ ನಡೀತಾ ಇರುತ್ತೆ ಅಲ್ಲಿ ಮೇಲೆ. ಸೊ ಸೆಕೆಂಡ್ ಸ್ಕ್ರೀನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ದಟ್ ವಿ ಆರ್ ರಿಮೂವಿಂಗ್ ಫ್ರಮ್ ದಿಸ್ ಡೈರೆಕ್ಟ್ ಇಂಟಿಮೇಟ್ ಕನೆಕ್ಷನ್. You can choose your audience, you can do it anywhere. Namdu 8 locations already Bangalore alli ide, plus 2 locations in Mysore. Indoor nu ide, outdoor nu ide. We airlines hotel allo every month we are running. One more point I wanted to add, okay? Everyone wants this. Ee haad alla bandre entertainment everywhere jote audience ko freedom. Ivaga ಒಂದು ಲಾಂಗ್ ಮೂವಿ ಕೂತ್ಕೊಂಡ್ರೆ ಎಲ್ಲರಿಗೂ ಬ್ಯಾಕ್ ಪೇನ್ ಬಂದೇ ಬರುತ್ತೆ. 3 hours ಎಲ್ಲರಿಗೂ ಕೂರಕ್ಕಾಗಲ್ಲ ಒಂದೇ ಜಾಗದಲ್ಲಿ. ಅಲ್ಲಾಂದ್ರೆ ಒಂದು ಬ್ರೇಕ್ ತಗೋಬೇಕು. ಆಡಿಯನ್ಸ್ಗೆ ಫ್ರೀಡಮ್ ಅಂದ್ರೆ ನೀವು ಈ ಮೂವಿ ಜೊತೆ ಯು ಕ್ಯಾನ್ ಡಾನ್ಸ್ ಆಲ್ಸೋ ಇನ್ ದ ಲೊಕೇಶನ್. ದಟ್ ಇಸ್ ಅವರ್ ವಿಷನ್. ಈವನ್ ಒನ್ ಮೋರ್ ಕ್ರೇಜಿ ಥಿಂಗ್ ಇಸ್, ಅದು ಹೆಡ್ಫೋನ್ಸ್ ಹಾಕಿ ಜನ ಟಾಯ್ಲೆಟ್ನು ಹೋಗಿ ಮಿಸ್ ಮಾಡಲ್ಲ. ಇಟ್ ಇಸ್ 300 meters ರೇಂಜ್ ಇದೆ ಅಲ್ಲ. ಸೊ ಯು ಆರ್ ಲಿಸ್ನಿಂಗ್ ಟು ಇಟ್ ಅಂಡ್ ಯು ಕ್ಯಾನ್ ಗೋ ಟು ಯರ್ ಟಾಯ್ಲೆಟ್, ಕಮ್ ಬ್ಯಾಕ್ ಅಂಡ್ ಸ್ಟಿಲ್ ಇಟ್ ಬಿ ಗೋಯಿಂಗ್ ಆನ್. ಆ ಥರದಿದೆ ಇದು. ಕಂಪ್ಲೀಟ್ ಫ್ರೀಡಮ್ ಫಾರ್ ದ ಪೀಪಲ್, ದ ಆಡಿಯನ್ಸ್, ದ ಫಿಲ್ಮ್ ಮೇಕರ್ ಅಂಡ್ ದ ವೆನ್ಯೂ. ಎಕ್ಸಿಟ್ ಗೆ ನೋಡ್ತೀವಿ ಸರ್. ಮನೆಯಲ್ಲಿ ಮಾಡ್ಬೋದು. ಪ್ರೈವೇಟ್ ಸ್ಕ್ರೀನಿಂಗ್ಸ್ ಮಾಡ್ತೀವಿ. ಪ್ರೈವೇಟ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಅವರಿಗೂ ಕೊಡ್ತಾ ಇದ್ದೀವಿ.
ಟಿಕೆಟ್ Thank you, sir. ಬುಕ್ ಮೈ ಶೋ Sir? ಟಿಕೆಟ್ ಯಾವ್ದು ಬುಕ್ ಮಾಡ್ಬೇಕು ಬುಕ್ ಮೈ ಶೋ ಸರ್ Book My Show ಇದೆ. ರೈಟ್ ನಾವು ವಿ ಆರ್ ವರ್ಕಿಂಗ್ ವಿತ್ ಬುಕ್ ಮೈ ಶೋ ಅಂಡ್ ಝೊಮ್ಯಾಟೊ ಡಿಸ್ಟ್ರಿಕ್ಟ್. ನಾವು ನಮ್ಮದೇ ಒಂದು ಆ್ಯಪ್ ಡೆವಲಪ್ ಆಗ್ತಾ ಇದೆ, ಇಟ್ಸ್ ಅಂಡರ್ ದ ಪ್ರಾಸೆಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಐ ಹೋಪ್ ಯು ಲೈಕ್ ಇಟ್. ಥ್ಯಾಂಕ್ ಯು. ಟೀಮ್ ಒಂದು ಫೋಟೋ ಆಪರ್ಚುನಿಟಿ ಇದೆ, ಸೊ ದಯವಿಟ್ಟು ಟೀಮ್ ಅವರೆಲ್ಲಾನು ಸ್ಟೇಜ್ ಮೇಲೆ ಬರಬೇಕು.